ಈ ಸ್ವತಂತ್ರ ಅಂದ್ರೆ ಏನು ಅಂತ ಮೊದಲು ತಿಳ್ಕೋಬೇಕು. ಅದೊಂದು ಜವಾಬ್ದಾರಿ ಸ್ವತಂತ್ರ ಅಂದರೆ. ಈಗ ಯಾರೋ ಆಳ್ವಿಕೆ ಮಾಡ್ತಾ ಇದ್ರು, ಅವ್ರು ಬಿಟ್ಟು ಹೋದರು ಬ್ರಿಟಿಷ್ನವರು. ಈಗ ನಾವು ಸ್ವತಂತ್ರ ಅಂದರೆ ನಮ್ಮ ಜೀವನದ ನಮ್ಮ ಬೇಕಾದಂತೆ ನಾವು ನಿರ್ಧಾರ ಮಾಡಬಹುದು. ನಮಗೆ ಬೇಕಾದಂತೆ ಒಬ್ಬ ಅಧಿಕಾರಿಯನ್ನು, ಒಬ್ಬ ಪ್ರಜಾಪ್ರತಿನಿಧಿಯನ್ನು, ಪ್ರಧಾನಿಯನ್ನು ಆಯ್ಕೆ ಮಾಡೋ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಇದು ಸ್ವತಂತ್ರದ ಒಂದು ವ್ಯಾಖ್ಯಾನ. ಹಾಗೆ ಆಧ್ಯಾತ್ಮಿಕದಲ್ಲಿ ಸ್ವತಂತ್ರ ಅಂದರೆ ಮೋಕ್ಷ ಅಂದರೆ ತನಗೆ ಇಷ್ಟ ಬಂದ ಹಾಗೆ, ತನಗೆ ಬೇಕಾದಂತೆ ತನ್ನ ಜೀವನವನ್ನು ತಾನು ರೂಪಿಸ್ಕೊಳ್ಳುವಂಥದ್ದು, ತನಗೆ ಬೇಕಾದಾಗ ದೇಹವನ್ನು ಬಿಡುವಂಥದ್ದು, ಅದು ಆನಂದದಿಂದ ಬಿಡುವಂಥದ್ದು, ಮತ್ತು ಮುಂದಿನ ಜನ್ಮವನ್ನು ಕೂಡ ಅವನೇ ನಿರ್ಧಾರ ಮಾಡೋದು ಏನಿದೆಯಲ್ಲ, ಇದಕ್ಕೆ ಮೋಕ್ಷ ಅಂತ ಹೆಸರು. ಇನ್ಯಾವುದೋ ಲೋಕಕ್ಕೆ ಹೋಗೋದು ಅಂತ ಅಲ್ಲ ಮೋಕ್ಷ ಅಂತ ಹೇಳಿದ್ರೆ. ಇನ್ನು ಉನ್ನತವಾಗಿ ಅದನ್ನು ಪರಿಗಣಿಸ್ತಾ ಹೋದರೆ ಸ್ವತಂತ್ರ ಅನ್ನೋದನ್ನೇ, ಮೋಕ್ಷ ಅನ್ನೋದನ್ನೇ, ನಾವೇನು ಕರ್ಮ ಮಾಡ್ತಾ ಇದ್ದೀವಿ ಆ ಕರ್ಮಕ್ಕೆ ಬಂಧನಕ್ಕೆ ಒಳಪಡ್ತಾ ಇದ್ದೀವಿ. ನಾವೇನು ಮಾಡಿದ್ರೂ ಅದಕ್ಕೆ ಬಂಧನಕ್ಕೆ ಒಳಪಡ್ತೀವಿ. ಸ್ವತಂತ್ರ ಅಂದ್ರೇನು, ಮೋಕ್ಷ ಅಂದ್ರೇನು, ಮತ್ತು ಬದುಕಿದ್ದಾಗಲೇ ಯಾಕೆ ಪಡಿಬೇಕು ಅಂದರೆ, ಹೀಗೆ ನಾವು ಏನೇ ಕೆಲಸ ಮಾಡಲಿ ನಾನು ಅನ್ನುವ ಅಹಂಕಾರವಿಲ್ಲದೆ ಶುದ್ಧ ಮನಸ್ಸಿನಿಂದ ಕೆಲಸ ಮಾಡ್ತಾ ಹೋದರೆ, ಯಾವಾಗ ಕರ್ಮಕ್ಕೆ ನಾವು ಅಂಟ್ಕೊಳ್ಳಲ್ಲ, ಆಗ ನಾವು ಜೀವಂತವಾಗಿದ್ದಾಗಲೇ ಸ್ವತಂತ್ರವನ್ನು ಪಡೆದಿದ್ದೀವಿ ಅಂತ ಅರ್ಥ. ಇನ್ಯಾರ್ದೋ ಮೇಲೆ ನಾವು ಡಿಪೆಂಡ್ ಆಗಿಲ್ಲ ನಮ್ಮ ಜೀವನಕ್ಕಾಗಿ. ಯಾರೋ ಈಗ ಹೇಳಿದಾಗ ಯಾರೋ ಪ್ರಶ್ನೆ ಕೇಳಿದ್ರು, ನಾವು ಪ್ರತಿ ಕೆಲಸಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ. ಅದಕ್ಕೆ ನಾನು ಹೇಳಿದೆ, ಅಟ್ಲೀಸ್ಟ್ ನಿನ್ನ ಸಂತೋಷಕ್ಕಾದರೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡ. ಅವರ ಹೀಗೆ ಹೇಳಿದ್ರು, ನನಗೆ ಹಾಗೆ ದುಃಖ ಆಯಿತು. ಇವರು ಹೊಗಳಿದ್ರು, ಹಾಗಾಗಿ ನಂಗೆ ಸಂತೋಷ ಆಯಿತು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ. ನಿಜವಾಗಿಯೂ ನೀನು ಮೋಕ್ಷಕ್ಕೆ ಅರ್ಹ ಅಂತ ನೀನು ಗೊತ್ತಾಗಬೇಕಾದ್ರೆ, ಇನ್ಯಾರ್ದೋ ಮೇಲೆ ನಿನ್ನ ಆನಂದ ಏನಿದೆಯಲ್ಲ, ಇನ್ಯಾರೋ ಹೊಗಳಿದಾಗ ತೆಗಳಿದಾಗ ನಿಂಗೆ ಆನಂದ ಆಗಿ ಅಥವಾ ದುಃಖ ಆಗ್ತಾ ಇದ್ದರೆ ನೀನು ಮೋಕ್ಷಕ್ಕೆ ಅರ್ಹ ಅಲ್ಲ ಅಂತ ಅರ್ಥ. ಅಟ್ಲೀಸ್ಟ್ ನಿನ್ನ ಸಂತೋಷ ಏನಿದೆ ಆ ಸಂತೋಷವಾದರೂ ನಿನ್ನಲ್ಲಿರಬೇಕು. ನಿನಗಾಗಿ ನೀನು ಸಂತೋಷವಾಗಿರಬೇಕು. ಇನ್ಯಾರೋ ಹೊಗಳಿದ್ರು, ಇನ್ಯಾರೋ ತೆಗಳಿದ್ರು, ಇನ್ಯಾರೋ ನನಗೆ ಕೇಡು ಬಯಸಿದ್ರು, ಹಾಗಾಗಿ ನಾನು ದುಃಖ ಪಡ್ತಾ ಇದ್ದೀನಿ ಅನ್ನುವಂಥ ಸ್ಥಿತಿ ನಿನಗೆ ಬರಬಾರ್ದು. ಹೀಗೆ ಬಂದಿಲ್ಲ ಅಂದರೆ ನೀನು ಸ್ವತಂತ್ರವಾಗಿದ್ದೀಯ, ಅರ್ಥಾತ್ ನೀನು ಮೋಕ್ಷಕ್ಕೆ ಅರ್ಹನಾಗಿದ್ದೀಯ ಅಂತ. ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ನಾವು ತುಂಬ ಸರಿ ಕೇಳ್ತೀವಿ. ಸದಾಶಿವ ಬ್ರಹ್ಮೇಂದ್ರರು ಅಂತ ಇದ್ದರು, ಕಡೂರ್ ಹತ್ರ ಒಂದು ನೆರೂರು ಅಂತ ಇದೆ. ಅವರನ್ನು ಜೀವನ್ ಮುಕ್ತರು ಅಂತಲೇ ಕರೀತಾರೆ. ಜೀವನ್ ಮುಕ್ತರು ಅಂತ ಅಂದರೆ ದೇಹದಲ್ಲಿ ಇರ್ತಾರೆ, ಆದರೆ ದೇಹ ಅನ್ನೋದು ಒಂದು ಸಾಧನವಾಗಿ ಇಟ್ಕೊಂಡು ಅವ್ರಿಗೆ ಬೇಕಾದಾಗ ಅದನ್ನು ಬಳಸ್ತಾರೆ. ಒಂದು ಸಾಧನಾ ಶರೀರ ಅಂತ ಕರಿತೀವಿ. ಎಲ್ರದ್ದು ಏನಾಗ್ಬಿಟ್ಟಿದೆ, ಭೋಗ ಶರೀರ. ನಮಗೇನು ಅನ್ನಿಸ್ತಾ ಅದನ್ನು ಮಾಡಲೇಬೇಕು. ಆ ಕಾಮಕತೆ ಬಂದಾಗಲೂ ಅದನ್ನು ಇಲ್ಲದೇ ಇದ್ರೆ ಆಗೋದೇ ಇಲ್ಲ. ಮನಸ್ಸು ಚಡಪಡಿಸ್ತಾ ಇರ್ತದೆ, ಕಣ್ಣು ಮುಚ್ಚೂರು ಅದೇ ಬರ್ತಾ ಇರ್ತದೆ. ಜೀವನ್ಮುಕ್ತರೇ ಹೇಗೆ ಅಂದರೆ, ದೇಹ ಅನ್ನೋದು ಒಂದು ಸಾಧನ, ಅವ್ರಿಗೆ ಬೇಕು ಅಂದಾಗ ಬಳಸ್ತಾರೆ. ಆ ಹಂತಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯೂ ಹೋಗಬೇಕು. ಹಾಗೆ ಹೋಗದೇ ಇದ್ದಾಗ ಈ ಭೋಗ ಶರೀರ ರೋಗ ಶರೀರ ಆಗ್ತದೆ, ಸಾಧನ ಶರೀರ ಆಗಲ್ಲ. ಇದನ್ನು ಪಡೀಲಿಕ್ಕಾದರೂ ಪ್ರತಿಯೊಬ್ಬ ವ್ಯಕ್ತಿ ಬದುಕಿದ್ದಾಗಲೇ ಆ ಮೋಕ್ಷದ ರುಚಿಯನ್ನು ಸವಿಬೇಕು. ಹೇಗೆ ಸದಾಶಿವ ಬ್ರಹ್ಮೇಂದ್ರರು ಸವಿತಾ ಇದ್ದರು, ಸದಾ ಆನಂದದಲ್ಲಿ ತೇಲ್ತಾ ಇದ್ದರು, ಆ ಹಂತಕ್ಕೆ ಹೋಗದೇ ಇದ್ದರು ಅಲ್ಲಲ್ಲಿ ಆ ರುಚಿಯನ್ನು ನಾವು ಅನುಭವಿಸಬೇಕು. ಈಗ ಅನುಭವಿಸಬೇಕು ಅಂದರೆ, ನಾವೀಗ ಬೆಂಗಳೂರಿನಲ್ಲಿ ಓಡಾಡಬೇಕಾದ್ರೆ ಒಂದು ಟ್ರಾಫಿಕಲ್ಲಿ ಸಿಗಾಕೊಳ್ತೀವಿ. ಒಂದು 5 ನಿಮಿಷ ನಿಂತ್ಕೊಂಡ್ರೆ ಚಡ್ಪಡಿಸೋಕೆ ಶುರು ಆಗ್ತೀವಿ. ಸ್ವತಂತ್ರ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು ಅಂತ ರುಚಿ ನೋಡಬೇಕು ಅಂದರೆ, ಆ ಗ್ರೀನ್ ಲೈಟ್ ಬಿದ್ದ ತಕ್ಷಣ ಹಬ್ಬ ಮುಂದಕ್ಕೆ ಹೋಗ್ಬೋದು ಅಂತ. ಹಾಗೆ ಸ್ವತಂತ್ರ ಮೋಕ್ಷ ಅನ್ನೋದು ಹೇಗೆ ಅಂದರೆ, ಈಗ ಯಾವುದೋ ಜಂಜಾಟದಲ್ಲಿ ಸಿಗಾಕೊಂಡಿದ್ದೀವಿ, ಆ ಗ್ರೀನ್ ಲೈಟ್ ಬಿದ್ದಾಗ ಮುಂದಕ್ಕೆ ಹೋಗ್ತೀವಲ್ಲ, ಆಗ ಏನೋ ಒಂದು ರಿಲ್ಯಾಕ್ಸ್ ಆಗ್ತದೆ. ಆ ಕ್ಷಣಕ್ಕೆ ರಿಲ್ಯಾಕ್ಸ್ ಆಯ್ತಲ್ಲ, ಇಡೀ ದಿನ ರಿಲ್ಯಾಕ್ಸ್ ಇದ್ರೆ ಏನಾಗ್ತದೆ? ಅದನ್ನು ಪ್ರತಿಯೊಬ್ಬರು ಅನುಭವಿಸ್ಬೇಕೋ ಬೇಡವೋ? ಅನುಭವಿಸ್ಬೇಕು. ಅದೇ ಮೋಕ್ಷ ಅಂದರೆ. ನಾವು ಈ ಶರೀರನ ಕೇವಲ ಭೋಗಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಅಧ್ಯಾತ್ಮ ಹೇಳೋದು ನೀನು ಹೀಗೆ ತಿನ್ನಬಾರ್ದು, ಮದುವೆ ಆಗಬಾರ್ದು, ಯಾವುದನ್ನು ಹೇಳಲ್ಲ. ಆದರೆ ಎಲ್ಲವನ್ನು ಇನ್ಯಾವುದೋ ಬಂಧನಕ್ಕೆ ಸಿಗಾಕೊಳ್ಳೋ ಹಾಗೆ ಅನುಭವಿಸಬೇಡ. ಹೆಚ್ಚು ಇದನ್ನೇ ಅನುಭವಿಸಿದಾಗ ದೇಹ ಏನಾಗ್ತದೆ, ಇದು ನಿನ್ನ ಸಾಧನೆಗಾಗಿ ಭಗವಂತ ಕೊಟ್ಟದ್ದು, ಪಂಚಭೂತಗಳಿಂದ ನಿರ್ಮಾಣ ಆದ ಈ ಶರೀರ. ಇದನ್ನು ನೀವು ಸರಿಯಾಗಿ ಬಳಸ್ಕೊಳ್ಳದೆ ಹೋದರೆ, ಅತಿಯಾಗಿ ಬರೀ ಭೋಗಕ್ಕೆ ಬಳಸಿದ್ರೆ ಅದು ರೋಗ ಪೀಡಿತ ಆಗ್ತದೆ. ಅದು 40 ವರ್ಷಕ್ಕೆ 60 ವರ್ಷದ ಒಂಥರ ಕಾಣಿಸ್ತಾರೆ.